ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇದು ನನಗೆ ನಂಬಕ್ಕಾಗ್ತಿಲ್ಲ, ಯಾಕಂತಂದರೆ ನಮ್ಮ ಒಂದು ಯೂನಿವರ್ಸಿಟಿಯವರು ಈ ಥರ ಅಂತಂದರೆ ಎಕ್ಸ್ಪೆಕ್ಟೇಷನೇ ಮಾಡಿಲ್ಲ ನಾನು. ಯಾಕಂತಂದರೆ ಎಕ್ಸ್ಟೆಂಡೆಡ್ ಕನ್ಫರ್ಮ್ ಅಂತಂದರೆ ಏನಪ್ಪ ಅಂದ್ರೆ ನಾಳೆ ಹಂಗೆ ಬಿ ಎಸ್ ನರ್ಸಿಂಗ್ ಫಸ್ಟ್ ಸೆಮ್ ಮತ್ತು ಏನಪ್ಪ ಅಂತಂದರೆ ಫೈನಲ್ ಇಯರ್ ಸಪ್ಲಿಮೆಂಟ್ರಿ ಕೂಡ ಎಕ್ಸಾಮಿನೇಷನ್ ಎಲ್ಲನೂ ಕೂಡ ನಡೀತಾ ಇತ್ತು. ಒಮ್ಮೆ ಕೂಡ ನೋಡಿಲ್ಲ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಅಟ್ಲೀಸ್ಟ್ 1 ವೀಕು ಅಥವಾ 15 ದಿನ ಇದ್ದು ಆಗಲೇ ಏನು ಮಾಡ್ತಾರೆ ಅಂತಂದರೆ ಒಂದು ನೋಟಿಫಿಕೇಶನ್ ಬಿಡ್ತಾರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದ ಬಗ್ಗೆ. ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಏನಾಗಿತ್ತು ಅಂತಂದರೆ ಸದ್ಯಕ್ಕೆ ನಾಳೆ ಎಕ್ಸಾಮ್ ಇತ್ತು ನಿಮ್ಮದು, ಯಾರ್ದೆಲ್ಲ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ. ಇದು ಕನ್ಫರ್ಮ್ ಅಫಿಷಿಯಲ್ ಆಗಿ ನಮ್ಮ RJS ಅಲ್ಲಿ ಕೂಡ ಆವಾಗಲೇ ನೋಟಿಫಿಕೇಶನ್ ಕೂಡ ಬಂದೈತೆ. ಬಟ್ ನಾನು ಬೇಗನೆ ತಿಳಿಸ್ಬೋದಿತ್ತು, ಬಟ್ ನನಗೆ ಏನಂತಂದರೆ ನಂದು ಡ್ಯೂಟಿಲಿ ಬಿಸಿ ಇದ್ದೆ ನಾನು. ನಂದು ಹಾಸ್ಪಿಟಲ್ ಡ್ಯೂಟಿ ಹಾಕಿರ್ತಾರೆ ಸೊ ಕಾಲೇಜ್ ಕಡೆಯಿಂದ. ಸೊ ಹಂಗಾಗ್ಬಿಟ್ಟು ನಾನು ಡ್ಯೂಟಿ ಮಾಡಲಿದ್ದೆ. ಸೊ ಹಂಗಾಗ್ಬಿಟ್ಟು ಇವಾಗ ಏನಪ್ಪ ಅಂತಂದರೆ ಕನ್ಫರ್ಮ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರೋರಿಗಂತೂ ಎಲ್ಲರೂ ಕೂಡ ಗೊತ್ತಿರ್ತದೆ, ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇರೋರು ಕೂಡ ಗೊತ್ತಿರುತ್ತೆ. ಬಟ್ ಯಾರೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ ಜಸ್ಟ್ ನಾನು ಯೂಟ್ಯೂಬಲ್ಲಿ, ಸೊ ಅವ್ರಿಗೆ ಏನಪ್ಪ ಅಂತಂದರೆ ಹೇಳ್ತಿರೋದು ಏನಂತಂದರೆ ಈ ಆಫಿಷಿಯಲ್ ಆಗಿ ಬಂದಿರುವಂಥದ್ದು ನಿಮ್ಮ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ನಾಳೆ ಇರೋದು ಮತ್ತು 23ಕ್ಕೆ ಆ್ಯಂಡ್ 29ಕ್ಕೂ ಮಾಡಿದ್ರು. ಇವಾಗ ಕನ್ಫರ್ಮ್ ಆಗಿ ಅಫಿಷಿಯಲ್ ಆಗಿ ಮತ್ತೆ ಬಂದಿರೋದು ಏನಂತಂದರೆ 30ನೇ ತಾರೀಕಿದೆ ನಿಮಗೆ ಅಪ್ಲೈಡ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಏನಿತ್ತು 30/4/2024 ಈ ತಿಂಗಳ 30ನೇ ತಾರೀಕು ಬಂದೈತೆ. ಹಂಗಾಗಿಬಿಟ್ಟು 1ನೇ ತಾರೀಕು ನಿಮಗೆ ಮತ್ತೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಮತ್ತು 2ನೇ ತಾರೀಕು ಅಗೇನ್ ಸೋಷಿಯಾಲಜಿ ಸೈಕಾಲಜಿ ಎಕ್ಸಾಮಿನೇಷನ್ ನಡೀತದೆ. ಇಷ್ಟೇ ಸಿಂಪಲ್. ಇವಾಗ ಇದಕ್ಕೆ ಯಾವ ರೀತಿ ನಿಮಗೆ ಎಷ್ಟೋ ಮಟ್ಟಿಗೆ ಯೂಸ್ಫುಲ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಯಾರೆಲ್ಲ ಓದಿಲ್ವೋ ಇವಾಗ ಓದಬೇಕಂತ ಅನ್ಕೊಂಡಿರ್ತಾರೋ ಸೊ ಹೆಲ್ಪ್ಫುಲ್ ಆಗಿರ್ತದೆ. ಆ್ಯಂಡ್ ಒಂದು ಆಪರ್ಚುನಿಟಿ ಅಂತ ಅನ್ಕೋರಿ, ಯಾಕಂತಂದರೆ ಸೊ ಸ್ಕೋರ್ ಚೆನ್ನಾಗಿ ಮಾಡ್ಕೋಬೋದು ಇವಾಗ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫೈನಲ್ 4th ಇಯರ್ ಸಪ್ಲಿಮೆಂಟ್ರಿ ಅವ್ರದ್ದು ಕೂಡ ಸ್ವಲ್ಪ ಮಾತಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಿಮ್ದು RS3 ಬ್ಯಾಚ್ ಆ್ಯಂಡ್ RS4 ಬ್ಯಾಚ್ ಆ್ಯಂಡ್ RS5 ಬ್ಯಾಚ್ ಇದ್ದವ್ರಿಗೆ ಅವ್ರದ್ದು ಕೂಡ ನೋಡ್ಕೋಬೋದು. ಅವ್ರದ್ದು ಕೂಡ ಸೇಮ್ ಏನಪ್ಪ ಅಂತಂದ್ರೆ 29/4/2024 ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ 30ನೇ ತಾರೀಕು ನಡೀತದೆ. ಆ್ಯಂಡ್ ಅದಾದ ತಕ್ಷಣ 2ನೇ ತಾರೀಕು ಕೂಡ ನಡೀತದೆ. ಟೈಮು ಬೇಕಾದ್ರೆ ನೋಡ್ಕೊರಿ ಯಾವಾಗೆಲ್ಲ ನಡೀತಾವ ಅಂತಂದು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊರಿ, ಯಾಕಂದರೆ ಎಕ್ಸಾಮಿನೇಷನ್ ಸೆಂಟರ್ ಏನೇನೆಲ್ಲ ಬಿಟ್ಟಿದ್ರು ಅದೇ ರೀತಿ ಕೂಡ ಮತ್ತು ಅದೇ ಥಿಯರಿ ಎಕ್ಸಾಮಿನೇಷನ್ ಲಿಸ್ಟ್ ಬಿಟ್ಟಿದ್ದಾರಲ್ವ ಎಕ್ಸಾಮ್ಸ್ದು, ಅದೇ ಸೇಮ್ ಸೆಂಟರ್ಸ್ ಇರ್ತವೆ, ಮತ್ತು ಅದೇನು ಚೇಂಜಸ್ ಏನಾಗಲ್ಲ. ಬಟ್ ಇವಾಗ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಅಂದರೆ ನಿಮ್ದು ಯಾವ ಬ್ಯಾಚ್ ಅವರು ಎಲ್ಲೆಲ್ಲಿ ಇರ್ತಾರೆ ಸೊ ನೋಡಿಕೊಂಡು ಒನ್ ಟೈಮ್ ರೆಡಿ ಆಗಿರಿ. ಯಾಕಂತಂದರೆ ಮತ್ತೆ ನಿಮ್ಮ ಎಕ್ಸಾಮು ಮತ್ತೆ ಬರ್ತದೆ. ನಿಮ್ದು ಏನು ಎಕ್ಸಾಮ್ ಕ್ಯಾನ್ಸಲ್ ಆಗಿಲ್ಲ, ನೆನ್ಪಿಟ್ಕೋರಿ. 1 ವೀಕ್ ಅಷ್ಟೇ ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿದೆ, ತಲೆಯಲ್ಲಿ ಇಟ್ಕೋರಿ. ಎಲ್ಲರೂ ಕೂಡ ಭಾಳ ಖುಷಿ ಪಡೋ ಅವಶ್ಯಕತೆ ಇಲ್ಲಿ. ಸೊ ಸಿಕ್ಕಿರೋ ಅವಕಾಶನ ಯೂಸ್ ಮಾಡ್ಕೋರಿ. ಸುಮ್ಮನೆ ಅಂತಂದರೆ ಮತ್ತೆ 1-2 ದಿನ ಓದೋದು ಬಿಡೋದು ಆ ಥರ ಮಾಡಬೇಡ್ರಿ. ಸಿಕ್ಕದೆ ಆಪರ್ಚುನಿಟಿ, ಇನ್ನೊಂದು ಚಾನ್ಸ್ ನಿಮಗೆ. ಯಾರೆಲ್ಲ ಕೆಲವೊಂದು ಟೈಮು ಅನ್ಲಕ್ಕಿಲಿ ಫೇಲ್ ಆಗೋರು ಇರ್ತಾರೆ ಒಬ್ಬರು, ಅಂಥವ್ರಿಗೆ ಇದು ಒಂದು ಲಕ್ ಅಂತಲೇ ಹೇಳ್ಬೋದು. ಜಸ್ಟ್ ಬರೀ ಪಾಸ್ ಆಗೋರಿಗೆ ಸ್ವಲ್ಪ ಡಿಸ್ಟಿಂಕ್ಷನ್ ಮಾಡ್ಕೋಬೋದು. ಡಿಸ್ಟಿಂಕ್ಷನ್ ಮಾಡೋರು ಯೂನಿವರ್ಸಿಟಿಗೆ ಬರೋಕ್ಕೆ ಟ್ರೈ ಮಾಡಿರಿ, ಒಳ್ಳೆಯದು. ಏನೋ ಒಂದು ಸ್ವಲ್ಪ RJS ಕಡೆಯಿಂದ ಇಷ್ಟು ಏನಪ್ಪ ಅಂತಂದರೆ ಏನು ಆರಾಮ್ಸೆಗೆ ಬಿಟ್ಟಿದ್ರು ನೋಟಿಫಿಕೇಶನ್ ಮುಂಚೆನೇ ಬಿಟ್ಟಿದ್ರು, ಪರವಾಗಿಲ್ಲ. ಇವಾಗ 1 ವೀಕ್ ಟೈಮ್ ಐತೆ. ಸೊ ನಿಮಗೆ ಒಂದು ಸೈಕಾಲಜಿ ಇಂಪಾರ್ಟೆಂಟ್ ಏನಾದರೂ ಕ್ವಶನ್ಸ್ ಬೇಕಂತಂದರೆ ಕೇಳಿರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದಷ್ಟು. ಯಾಕೆಂತಂದರೆ ಅನಾಟಮಿ ಫಿಸಿಯಾಲಜಿ ಆಗಲೇ ನಾನು ಇಂಪಾರ್ಟೆಂಟ್ ಅಂತ ಕಳಿಸಿದ್ದೀನಿ. ಅದಷ್ಟೇ ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಅವ್ನು ಅಷ್ಟೇ ಓದಿದರೆ ಪಾಸ್ ಅಂತಲ್ಲ. ನಾನು ಇಂಪಾರ್ಟೆಂಟ್ ಅಂತ ಕಳಿಸಿದ್ದೀನಿ. ಅವ್ನು ನಾಟ್ ಫಿಕ್ಸ್ಡ್ ಕ್ವಶನ್, ನೆನ್ಪಿಡ್ಕೋರಿ. ಫಿಕ್ಸ್ಡ್ ಕ್ವಶನ್ಸ್ ಅಲ್ಲ, ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಮತ್ತೆ ನಾಳೆ ನನ್ನ ಬೇಕು ಹೋಗ್ಬೇಡ್ರಿ. ಸೊ ಕೆಲವೊಂದು ಟೈಮ್ ಕ್ವಶನ್ ನೋಡಿದರೆ ನಮಗೆ ಇಂಪಾರ್ಟೆಂಟ್ ಅಂತ ಕಾಣಿಸ್ತವೆ, ಹಂಗಾಗ್ಬಿಟ್ಟು ಕಳಿಸಿರೋದು. ಆ್ಯಂಡ್ ಸೈಕಾಲಜಿ ಬೇಕಂತಂದ್ರೆ ಕೇಳಿದ್ರೆ ಅವನು ಕೂಡ ಸೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಕೊಡ್ತಂದರೆ ಸ್ವಲ್ಪ ಇಲ್ಲೇ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಮುಂದೆ ರಿಸಲ್ಟ್ ಬಗ್ಗೆನೂ ಕೂಡ ಇದೇ ಚಾನಲ್ಲೇ ಈ ಒಂದು 2-3 ತಿಂಗಳಂತರೂ ಇದೇ ಚಾನಲ್ ಕಂಟಿನ್ಯೂ ಆಗುತ್ತಾ. ಸರಿ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬೈ.